ಪ್ರಕಾಶ್ ಅವರೇ ಮತ್ತು ರಾಜಶೇಖರ್ ಅವರೇ, ನನ್ನ ಸುಪುತ್ರರವರೇ, ಸೋದರಿ ಸುಧಾರ್ ಅವರೇ, ಮುಂಭಾಗದ ಉಪಸ್ಥಿತರು ಎಲ್ಲ ಹಿರಿಯರೇ, ಯುವ ಮಿತ್ರರೇ, ಕಳೆದ ವಾರ ಸಭೆಯನ್ನು ಆಯೋಜನೆ ಮಾಡಿದಾಗ ದೊಡ್ಡ ಮಟ್ಟದಲ್ಲಿ ಯುವಕರು ಸೇರಿದ್ರು. ನಾವು ಹೇಳಿದೆ, ಸಭೆಗೆ ಸಾಕಷ್ಟು ಶ್ರಮವನ್ನು ಲೋಹಿತ್ ಪ್ರದೇಶ್ ಮತ್ತು ಸಂತೋಷ್ ಕೆಪ್ಲಾರ್ ಸಾಕಷ್ಟು ಶ್ರಮವನ್ನು ಹಾಕಿದ್ದು. ಸಹೋದರಿ ಸುಧಾರ್ ಅವರು ನಮಗೆ ಅನೇಕ ಬಾರಿ ಮಾರ್ಗದರ್ಶನ ಮಾಡಿದ್ದು. ಕಳೆದ ವಾರ ಹಿರಿಯರಾದ ಸ್ಟೇಜನ್ನು ಕರೆಸಿ ಎಲ್ಲ ಕಳೆದ ಸಭೆಗೆ ಬಹಳಷ್ಟು ಜನ ಕಳಿಸಲಿಕ್ಕೆ ಯುವಕರು ಬಂದರು. ಸ್ವಲ್ಪ ಹಿರಿಯರು ಬೇಕಂತ ಹೇಳಿ ಒಂದು ಚರ್ಚೆ ಮಾಡಿದಾಗ ಕೆಲವರು ಕೆಲವು ನಂಬರ್ಗಳು ಕೊಟ್ಟರು, ದಯಮಾಡಿ ಮಾತಾಡಬೇಕು. ಹಿರಿಯರು ಸಹ ಸರಿ, ಇವತ್ತು ಕೆಲವು ಹಿರಿಯರು ಹೊಸ ಮಕ್ಕಳು ಬಂದರು. ಅಂದು ನಡೆದಂಥ ಸಭೆ ಅದು 2-3 ಕಡೆ ಬೇಸ್ಟ್ ಆಗಿ ಈ ಸಭೆಗೆ ಬಂದಿದ್ದೇನೆ. ಕೊನೆಗೆ ಗುರುರಾಜ ಕಲ್ಯಾಣ ಮಂದಿರ ಸ್ಥಳವನ್ನು ನಮ್ಮ ಕಚೇರಿಯಲ್ಲಿ ನಿಗದಿ ಮಾಡಿದ್ವಿ. ಆದರೆ ನಾನು ಹೊಂದಾಣಿಕೆ ಅನುಮತಿ ಪಡೆಯಬೇಕಾಯ್ತು. ಅವರು ಆಯೋಜನೆ ಮಾಡಿ ಅನುಮತಿ ಪಡೆದಂತ 2 ಸಲ ಮಾತ್ರ ಚೌಕಿ ಅವಕಾಶ ನಿಗದಿ ಮಾಡಿದ್ವಿ. ಅನುಮತಿ ಇಲ್ಲ, ಸ್ವಲ್ಪ ವ್ಯತ್ಯಾಸ ಅದು. ನಾನು ಅಂದು ಕೆಲವು ಬೈಕ್ಗಳ ನಂಬರ್ಗಳನ್ನು, ಕಾರಿನ ನಂಬರನ್ನು ಚುನಾವಣೆ ಆಯೋಗದಲ್ಲಿ ತೋರ್ಪಡಿಸಿದೆ. ಅದಕ್ಕೆ ಯಾರು ಗಾಬರಿ ಅವಶ್ಯಕತೆ ಇಲ್ಲ. ಯಾರ್ಯಾರು ನಮ್ಮ ಸ್ನೇಹಿತರೆ ಅವರ ವಾಹನಗಳ ನಂಬರನ್ನು ತಿಳಿದುಕೊಂಡರೆ ಅದರ ಜವಾಬ್ದಾರಿ ನನಗೆ ಬಿಡಿ. ನಾನು ಸೋಷಿಯಲ್ ಮೀಡಿಯಾದ ಮುಖಾಂತರ ವಿನಂತಿ ಮಾಡ್ತೀನಿ. ಮತ್ತು ಯಾರ್ಯಾರ ಗಾಡಿಗಳು ನಮಗೆ ಮಾಹಿತಿ ಇದೆ ಅವರಿಗೆ ಕರೆ ಮಾಡಿ ಅದು ಸಂಪೂರ್ಣ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೀವಿ ಅಂತೇಳಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ. ಮತ್ತು ಕಳೆದ ಬಾರಿ ಕೆಲವು ನಮ್ಮ ಯುವಕರು ಸಲಹೆಯನ್ನು ಕೊಡುತ್ತಾರೆ, ಇಲ್ಲ ಚುನಾವಣೆ ಮಾತ್ರ ಕರೀಬಾರದು, ವರ್ಷಕ್ಕೊಮ್ಮೆ ಸಭೆ ಆಯೋಜನೆ ಮಾಡಬೇಕಂತ. ನಾನು ಕಳೆದ 1 ವರ್ಷದಲ್ಲಿ ಸಭೆ ಆಯೋಜನೆ ಮಾಡಬೇಕು ತಡವಾಗಲೇ ಬಂತು. ನನಗೆ ವಿಶ್ವಾಸ ಇದೆ, ನಂಬಿಕೆ. ನನ್ನ ವಿಶ್ವಾಸ ಯಾವತ್ತೂ ಸುಳ್ಳಾಗಲ್ಲ, ನನಗೆ ಸುಳ್ಳಾಗಲ್ಲ. ನಾನು 2004 ಗೆದ್ದಿದ್ದೇನೆ, 8ರಲ್ಲಿ ಗೆದ್ದೆ, 13 15 ದಿವಸ ಮುಂಚೆ ಸೋಲು ಗೆದ್ದೆ, ಬೇರೆ ಕಾರ್ಯಕ್ರಮಕ್ಕೋಸ್ಕರ 18ರಲ್ಲಿ ಮತ್ತೆ ಗೆದ್ದಿದ್ದೇನೆ. ಈ ಬಾರಿ ಸೂರ್ಯಚಂದ್ರ ಎಷ್ಟು ಸತ್ಯ ನೂರು ನಿಮ್ಮ ಆಶೀರ್ವಾದ, ನಿಮ್ಮ ಸಲಹೆ ನನಗೆ ನಂಬಿಕೆ ವಿಶ್ವಾಸ ಇದೆ. 20-25 ಸಾವಿರ ಮಕ್ಕಳ ಅಂತರಿಂದ ನಾನು ಪುರಂಕಾರದ ಸುದ್ದಿ ಮಾತನಾಡ್ತಲ್ಲ. ಯಾಕೆ ಜನರ ಜನ ಬಂತು, ಜನರ ಮಧ್ಯೆ ಇರ್ತೀನಿ, ಜನರ ಕಷ್ಟ ಸುಖ ಸ್ಪಂದನೆ ಮಾಡ್ತೀನಿ. ಕೆಲವರು ಜನರ ಮಧ್ಯೆ ಇರಲ್ಲ, ಚುನಾವಣೆ ಬಂದಾಗ ನೆನಪರ್ತಾರೆ ಜನ. ಆದರೆ ನಾನು ಚುನಾವಣೆಗೋಸ್ಕರ ರಾಜಕಾರಣ ಮಾಡಲ್ಲ. ಕ್ಷೇತ್ರದ ಅನೇಕ ಕಳೆದ ವಾರ 28 ಜನ ಮಾತಾಡಿದ್ರು. 28 ಜನ ಹೌದ್ರೆ 28 ಜನ ಮಾತಾಡಿದ್ರು. ಏನೇನು ಮಾತಾಡಿದ್ರು ನಾನು ನಿಮ್ಮ ಗಮನದಲ್ಲಿ. ಇವತ್ತು 10 ಜನ ಮಾತಾಡಿದ್ರು. ನೀವು ಕೊಟ್ಟಂಥ ಸಲಹೆಗಳು ಮತ್ತು ಯಾವ ರೀತಿ ಪ್ರಶಂಸೆ ಮಾಡಿದ್ರು, ಆ ಪ್ರಶಂಸೆಯನ್ನು ನನಗೆ ಇನ್ನೂ ಕೆಲಸ ಮಾಡುವ ಸ್ಫೂರ್ತಿಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಶಿಕ್ಷಣದಲ್ಲಿ ಹೇಳ್ತೀನಿ. ನಾನು ಶಾಸಕರಲ್ಲಿ ಮೊದಲನೇ ಬಾರಿ ಹೊನ್ನಾಳಿಯಲ್ಲಿ ಆರಿಸಿದ್ದು PUC. ಅಲ್ಲಿ ಹೋದಾಗ ಉಪನ್ಯಾಸಕರು ವಿನಂತಿ ಮಾಡಿ, ಸರ್ ಹೊನ್ನಾಳಿ ನಗರದಲ್ಲಿ PU ಕಾಲೇಜಿಗೆ ಆರ್ಟ್ಸ್ ಮಾತ್ರ ಇದೆ. ನಾನು ಬಂದು ಸಮ್ಮಿಶ್ರ ಸರ್ಕಾರ ಹೊರಟ್ಟಿಯವ್ರನ್ನ ಅವರು JDC ಮಂತ್ರಿಯಾಗಿದ್ದರು. ಪಟ್ಟಿಗಳು ಕಾಮರ್ಸ್, ಸೈನ್ಸ್, ಎಜುಕೇಶನ್ ಪ್ರಿನ್ಸಿಪಲ್ಸ್ ಇದೆ. ಅದೇ ವರ್ಷದ ಡಿಗ್ರಿ ಕಾಲೇಜ್ ಯಡಿಯೂರಪ್ಪ DCM ಶಂಕರಮೂರ್ತಿ ಶಿಕ್ಷಣ ಸಚಿವರು ಹೊನ್ನಾಳಿಗೆ ಡಿಗ್ರಿ ಕಾಲೇಜ್ ಮತ್ತು PU ಕಾಲೇಜು ಕಟ್ಟಡ, ಡಿಗ್ರಿ ಕಾಲೇಜು ಕಟ್ಟಡ, ಜ್ಞಾನಗಿರಿ ಡಿಗ್ರಿ ಕಾಲೇಜು ಕಟ್ಟಡ ಮತ್ತು ಅನೇಕ ಪ್ರೌಢಶಾಲೆಗಳಲ್ಲಿ ಮಾತುಕತೆಗಳ ಕುರಿತಾದ ಎಲ್ಲ ಪ್ರೌಢಶಾಲೆಗಳಿಗೆ ನಾನು ಕಟ್ಟಡಗಳು ಕಳಿಸಿದೆ. ಮತ್ತು ಅದೇ ವರ್ಷವೇ
6 ಪ್ರೌಢಶಾಲೆಗಳು ಮುದ್ದೇನಹಳ್ಳಿ, ತರನಹಳ್ಳಿ, ರಾಮಪುರ, ಕುಂದೂರಲ್ಲಿ ಒಂದು ಮತ್ತು ಎಚ್ ಗೋಪುರಹಳ್ಳಿ 7 ಪ್ರೌಢಶಾಲೆಗಳು. ಎಚ್ ಗೋಪುರಹಳ್ಳಿ, ಟಿ ಗೋಪುರಹಳ್ಳಿ ಮತ್ತು ಹೊಸಜೋರ 7 ಪ್ರೌಢಶಾಲೆಗಳನ್ನ ಒಂದೇ ದಿವಸದಲ್ಲಿ ಮಾಡ್ತೀವಿ, ಮಂಜೂರು ಮಾಡ್ತೀವಿ. ಅವ್ರು ಕಟ್ಟಡಗಳನ್ನು ಮಾಡ್ತೀವಿ. ಅದರ ಪಟ್ಟಣ PUC ಕಾಲೇಜ್ ನಾನು 3 ಕಡೆ ಕೇಳಿದ್ದೆ, ಅಲ್ಲಿ ಒಂದು PUC ಕಾಲೇಜ್ ಇತ್ತು. ಮತ್ತು ಆ ಸಂದರ್ಭದಲ್ಲಿ ಕಿತ್ತೂರಲ್ಲಿ ಚೆನ್ನಮ್ಮ ಶಾಲೆ ಮತ್ತು ಮೊರಾರ್ಜಿ ಶಾಲೆ ಅದೇ ವರ್ಷದಲ್ಲಿ ಮಾಡಿಸಿದ್ದೆ ನಾನು ಪರಿಚಯ ಗೆದ್ದಾಗ. ಮತ್ತು ಹೊನ್ನಾಳಿಯಲ್ಲಿ ಆಸ್ಪತ್ರೆ ಇತ್ತು, ಕೇವಲ 30 ಬೆಡ್ಡಿನ ಆಸ್ಪತ್ರೆ, ಹಳೆ ಕಟ್ಟಡ ಇತ್ತು. ಯಡಿಯೂರಪ್ಪ ಉಪಮುಖ್ಯಮಂತ್ರಿಗಳು ಅಂದರೆ ಆರೋಗ್ಯ ಸಚಿವರು ನಾನು ಕೊಟ್ಟಿದ್ದು 30ರಿಂದ 100 ಕೊಡೋದು ತಾಂತ್ರಿಕ ಡೆಪಾಲ್ ಮಾಡಿದ್ರು. ಟೆಕ್ನಿಕಲ್ ಕಮಿಟಿಗಳಲ್ಲಿ ಕೊಟ್ಟಿದ್ದು 100 ಬೆಡ್ ಮಾಡಿಸಿದೆ. ಮತ್ತು 2000 ಸರ್ಕಾರ ಬೇಕಾದ ಮೇಲೆ ಅದಕ್ಕೆ ಸುಮಾರು 10 ಕೋಟಿ ಹಣವನ್ನು ಮಂಜೂರು ಮಾಡಿಸಿ ಹೊಸ ಕಟ್ಟಡ ಮಾಡಿಸಿದ್ರು. ನ್ಯಾಮತಿಯಲ್ಲಿ ಕೇವಲ 10 ಬೆಡ್ ಇತ್ತು, ಅದನ್ನ 30 ಬೆಡ್ಡಿಗೆ ಹಚ್ಚಿದ್ವಿ. ಈ 100 ಪ್ರಯತ್ನ ಮಾಡಿದ್ರೆ ಆಗಿಲ್ಲ. ಹೊನ್ನಾಳಿಯಲ್ಲಿ 100 ಇದ್ದು ಜಿಲ್ಲಾ ಕೇಂದ್ರದಲ್ಲಿ ಏನು ಹಾಸ್ಪಿಟಲ್ ಇರ್ತಲ್ಲ, 250 ಬೆಡ್ಡಿನ ಹಾಸ್ಪಿಟಲ್. ಕೋವಿಡ್ ಬಂದ ನೋಡಿದ ಜನರು ಬರ್ದಾಡುದು 250 ಬೆಡ್ ಹಾಸ್ಪಿಟಲ್ ಬಸವರಾಜ ಬೊಮ್ಮಾಯಿಯಿಂದ ನಾನು ಮಂಜೂರು ಮಾಡಿಸಿದ್ದೆ. ಮತ್ತು 6 ಪವರ್ ಸ್ಟೇಷನ್, ಅದು 5 7 ಪವರ್ ಸ್ಟೇಷನ್, ಒಂದು ಕುಂದೂರು, ಒಂದು ಸಾಸುವಳ್ಳಿಯೂರು, ಕಟ್ಟಿಜಿನಹಳ್ಳಿ ಮಧ್ಯೆ, ಇದರ ಜೊತೆಗೆ ಸೌಳಂಗದಲ್ಲಿ, ಕ್ಯಾಸಿನಕೆರೆ, ಚಿಕ್ಕೋಳಿಗೆರೆ, ಈ ರೀತಿ ಪವರ್ ಸ್ಟೇಷನ್ 7 ಪವರ್ ಸ್ಟೇಷನ್ 66 KV ಪವರ್ ಸ್ಟೇಷನ್ ಮಂಜೂರು ಮಾಡಿಸಿದ್ವಿ. ಕುಡಿಯುವ ನೀರು ಅದನ್ನೆಲ್ಲ ಕೊಟ್ಟೆ. ಕುಂದೂರು ಭಾಗದೆಲ್ಲ 19 ಕೋಟಿ, ಚೀಲೂರು ಆ ಭಾಗದಲ್ಲಿ ಪಕ್ಕದ ಹಳ್ಳಿಗಳಿಗೆ 9 ಕೋಟಿ, ಹನುಮಸಾಗರ 11 ಹಳ್ಳಿಗಳಿಗೆ 60 ಕೋಟಿ ಮತ್ತು ಮಾರಿಕಪ್ಪ ಅರಕೋಟೆ ಆ ಭಾಗದಲ್ಲಿಗೆ ಸುಮಾರು 17 ಕೋಟಿ ಮಂಜೂರು ಮಾಡಿಸಿದ್ದೀವಿ. ಹೆಚ್ಚಿಗೆ ಈ ಬಾರಿ ಮತ್ತೆ 2008ರಲ್ಲಿ ಹೊರಗಳ್ಳಿ, ಚಟ್ಟಳ್ಳಿ, ಜೋಗ, ಬೆಳಗುತ್ತಿ ಮನೆಗಳಿಗೆ 83 ಕೋಟಿ ವೆಚ್ಚದಲ್ಲಿ ಯಡಿಯೂರಪ್ಪ ಅಂತೇಳಿ ಮಂಜೂರು ಮಾಡಿಸಿ ಕಾಮಗಾರಿ ಮುಕ್ತಾಯ ಹಂತದಲ್ಲಿ. ಮತ್ತು ಹೊನ್ನಾಳಿ ನಗರಕ್ಕೆ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 10 ಕೋಟಿ ಕುಡಿಯುವ ನೀರು ಮಂಜೂರು ಮಾಡಿಸಿದ್ವಿ. ನ್ಯಾಮತಿಗೆ 10 ಕೋಟಿ ಮಂಜೂರು ಮಾಡಿಸಿದ್ವಿ. ಹೊನ್ನಾಳಿದು ಯಡಿಯೂರಪ್ಪರು ಈ ಕಳೆದ ವರ್ಷ 2 ವರ್ಷದಿಂದ 39 ಕೋಟಿ ಹೊನ್ನಾಳಿ ನಗರಕ್ಕೆ ಮತ್ತೆ ಮಂಜೂರು ಮಾಡಿಸಿ ಕುಡಿಯುವ ನೀರಿಗೆ. ನ್ಯಾಮತಿಗೆ 10 ಕೋಟಿ ಯಡಿಯೂರಪ್ಪರು ಕೊಡಿದ್ರು. ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು ಕಳೆದ ವರ್ಷ 74 ಕೋಟಿ ಒಳಚರಂಡಿ, ಕುಡಿಯುವ ನೀರಿಗೆ 74 ಕೋಟಿ ಕೊಟ್ಟರು. ಯಡಿಯೂರಪ್ಪರು ಹೊನ್ನಾಳಿ ನಗರಕ್ಕೆ 2ನೇ ಬಾರಿಗೆ 34 ಕೋಟಿ, ಕುಡಿಯುವ ನೀರಿಗೆ 60 ಕೋಟಿ ಒಳಚರಂಡಿ ಕೊಟ್ಟರು. 519 ಕೋಟಿ ಕೆರೆ ತುಂಬಿಸೋದು. ಈಗಾಗಲೇ ಇನ್ನೊಂದು 15 ದಿವಸದೊಳಗಾಗಿ ಏನು ಹನುಮಸಾಗರದಲ್ಲಿ ಲಿಫ್ಟ್ ಹೋಗುತ್ತೆ, ಬೆಳಗುತ್ತಿ ಈ ಭಾಗದ ಎಲ್ಲ ಕೆರೆಗಳು ಸರ್ ಈಗ 15 ದಿವಸದಲ್ಲಿ ತುಂಬ್ತೀವಿ. ಆರೋಗ್ಯ ಕೆರೆ ಇರ್ಬೋದು, ಹೆಚ್ಚಿಗೊಬ್ಬರ ಕೆರೆ ಇರ್ಬೋದು, ಸೊಟ್ಟೂರು ಕೆರೆ, ಎಚ್ಕೊಬ್ಬರಹಳ್ಳಿ, ಸೋಮಮಲ್ಲಾಪುರ ಆ ಭಾಗದ ಕೆರೆಗಳಿಗೆ ಈಗ 15 ದಿವಸದಲ್ಲಿ ಕೆರೆಗಳು ತುಂಬುತ್ತೆ. ಮತ್ತು ಗೋವಿಂದ ಸೌಳಂಗಲ್ಲಿಯೂ ಗೋಧುಮ ಕೆರೆಗಳಿಗೆ ಅದು ಸಹ ಕಾಮಗಾರಿ ಮುಕ್ತಾಯ ಅಂತ ಹೇಳಿದ್ರೆ ಆದಷ್ಟು ಬೇಗ ಅದನ್ನು ತುಂಬಿಸ್ತೀವಿ. ಬೆಳಕಲ್ಲಿ ಹೊರಗಿಂದ ಕೆಳಗಡೆ, ಬೆಳಕಲ್ಲಿಂದ ಲಿಫ್ಟಿಗೇಷನ್ 59 ಕೋಟಿ, ಯಾದಗಟ್ಟೆ ಮತ್ತು ಬೈಲಹಳ್ಳಿ, ತರನಹಳ್ಳಿ, ಹನುಮನಹಳ್ಳಿ, ನರಸನಹಳ್ಳಿ, ಅರಿಕೆರೆ, ಹೊನ್ನೂರು, ಹಿರೇಗೋಡಿಗೆರೆ ಈ ಭಾಗದ ಕೆರೆಗಳು ಅದು ಸಹ ಕಾಮಗಾರಿ ಮುಕ್ತಾಯ ಅಂತಂದ್ರೆ 590 ಕೋಟಿ ಯಡಿಯೂರಪ್ಪರು ಮುಖ್ಯಮಂತ್ರಿಯಾಗಿದ್ದಾಗ ಅವರು ಕೊಟ್ಟಿದ್ದು. ಈಗಾಗಲೇ ಕಾಮಗಾರಿ ಮುಕ್ತಾಯ ಅಂತಂದ್ರೆ ಇದನ್ನು ಸುಳ್ಳು ಅಂತಾರೆ. ಕಾಮಗಾರಿ ಮುಕ್ತಾಯ ಅಂತಂದ್ರೆ ಇಲ್ಲ, ಪೈಪ್ ರೇಣುಕಾಚಾರ್ಯ ಕಮಿಷನ್ ನೋಡಿ ಆರೋಪ ಮಾಡಿ ದೇವರಿಗೆ ನಾನೇನು ಅವ್ರಿಗೆ ಕೆಟ್ಟು ಬಯಸಲ್ಲ. 3 ಬಾರಿ ಜನ ಅವರು ಸೋಲ್ಸನ್ನು ನಾನು ಆಯ್ಕೆ ಮಾಡಿದ್ರು. ನಾನು ಗೆದ್ದಿಲ್ಲ, ಹೊನ್ನಾಳಿ ಜಾತಿ ಅವರ ತಾಲೂಕಿನ ಜನತೆ ಗೆದ್ದೆ. 2003ರಲ್ಲಿ ಸೋತು ರೇಣುಕಾಚಾರ್ಯ ವೈದ್ಯಕೀಯ ನಷ್ಟಆಗಲಿಲ್ಲ, ಕ್ಷೇತ್ರದ ಅಭಿವೃದ್ಧಿಗೆ ನಡೆ ಆಯಿತು. ಅವರು ಒಂದೇ ಒಂದು ಇಂಥ ಕಾಮಗಾರಿಗಳ ಕಾಲದಲ್ಲಿ ಏನಿಲ್ಲ. ಕೊನೆ ಚುನಾವಣೆ ಮತ
ಜಾತಿ ಮುಂದಾದ ಅದೇ ಸ್ವಾಮಿ ನಿಮಗೆ ಕೊನೆ ಚುನಾವಣೆ 4 ಬಾರಿ ಹೇಳ್ತಿದ್ರಿ ಅಭಿವೃದ್ಧಿ ಮಾಡೋಂಗಡೆ ಬೇಕಾಗಿಲ್ಲ ಅವು ಕಡೆ ಹೇಳ್ತಾರೆ ನಮಗೆ ಗೆದ್ದು ಸರಿ ಇಂಥ ವಿದ್ಯುತ್ ಮುಗಿಸ್ತರು ನಾನು ಹೇಳ್ತೀರ ಅಂದು ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಕಡುಗಟ್ಟೆ ಮತ್ತು ಹಾಲುಂಬಲ್ಲಿ ಮೊರಾರ್ಜಿ ಶಾಲೆ ಮಂಜೂರು ಮಾಡಿಸಿದ್ವಿ ಅದಾದಮೇಲೆ ಕಡುಗಟ್ಟೆ ಹತ್ರ ಸುಮಾರು 1,000 ಬೆಡ್ ಮಾಡಿಸಿದ್ವಿ 26 ಕೋಟಿ ಜಾಗದಲ್ಲಿ 26 ಕೋಟಿ ಒಂದ್ಸರಿ ನೋಡ್ಬಿಟ್ಟು ಹೆಂಗಿದ್ದೆವು 26 ಎಕರೆ ಜಾಗದಲ್ಲಿ ಅಲ್ಲಿ 2 ಶಾಲೆಗಳು ಮಕ್ಕಳಿಗೆ ಬಡವ ಮಕ್ಕಳಿಗೆ ಆಗ್ತಾ ಇದೆ ಮತ್ತು ಸಿಲಿಂಡರ್ ತರಬೇತಿ ಎಷ್ಟು ಶಾಲೆಗಳು ಡಿಪ್ಲೊಮಾ ಕಾಲೇಜು ITI ಕಾಲೇಜು ಸೂಕುಂಕಡಿಂದ ಒಂದೇ ಆವರಣದಲ್ಲಿ ಡಿಪ್ಲೊಮಾ ಕಾಲೇಜು ITI ಕಾಲೇಜು ಮಕ್ಕಳಿಗೊಂದು ಮೊದಲನೇ ವರ್ಷ ಉಚಿತವಾಗಿ ಶಿಕ್ಷಣವನ್ನು ಕೊಟ್ಟಿದೆ ಸೀಟು ಈಗ ಸೀಟೇ ಸಿಗ್ತಲ್ಲ ITI ಕಾಲೇಜು ಡಿಪ್ಲೊಮಾ ಕಾಲೇಜು ಕಟ್ಟಡಗಳು ಹಾಸ್ಟೆಲ್ ಎಲ್ಲ ಬ್ರಾಂಚ್ಗಳನ್ನು ತಗೊಂಡ್ಬಂದಿದ್ದೀವಿ ನಮ್ಗೆ ಇನ್ನೊಂದು ಆಸೆ ಇತ್ತು ಹೆಚ್ಚು ಕಮ್ಮಿ ತರಬೇತಿ ಬಹಳಷ್ಟು ಜಾಗ ಇದೆ ಇಂಜಿನಿಯರಿಂಗ್ ಕಾಲೇಜ್ ಕೇಳಿದ್ರು ಆಗಿಲ್ಲ ಜವಳಿ ಬಂದು ಹೊರಪಟ್ಟಿ ಹತ್ರ 15 ಎಕರೆ ಜಾಗ ಕೊಟ್ಟೆ ನಮ್ಮ ಶಂಕರ್ ಪಾಟೀಲ್ ಮುಂದೆ ಅಲ್ಲಿ ಜಾಗ ಮಂಜೂರಾಗಲಿ ಲೇಟ್ ಆಯಿತು ಜಾಗ ಮಂಜೂರಾಯಿತು ಶಂಕರ್ ಪಾಟೀಲ್ ಮುಂದೆ ಒಬ್ಬರು ಅವರ PH ಅಂತ ಹೇಳಿ ಅದನ್ನು ಜವಳಿ ಬಾಗಿ ಎಲ್ಲ ಪ್ರೋಸೆಸ್ ಆಯಿತು ನೀತಿ ಅದು ಮಂಜೂರಾದಂಗೆ ನೀತಿ ಸಂಹಿತೆ ಬಂದ ಇಲ್ಲಿ ಆದೇಶ ಇಶ್ಯೂ ಮಾಡಿಲ್ಲ ಮತ್ತು ಅನೇಕ ಹೊಸ ಯೋಜನೆಗಳು ರಸ್ತೆಗಳು ಬಸಪಣ್ಣ ಬಾರ್ಡಿಂದ ಹೊನ್ನಾಳಿ ಸೌಳಂಗ ವರೆಗೂ ಚತುಷ್ಕೋನಷ್ಟೇ ಲೈಟಿಂಗ್ಸು ಆ ರೋಡಿಗೆ ಇನ್ನ 136 ಕೊಡಿದ್ರು ಮತ್ತೆ ಅವರ ಕೊನೆ ಕಾರ್ಯಕ್ರಮದಲ್ಲಿ 25 ಕೊಟ್ಟಿದ್ರು ಲೈಟಿಂಗ್ ಹೊನ್ನಾಳಿ ಪಕ್ಕ ಕೇಳಿದೆ 14 ಕೋಟಿ ಒಳ್ಳೆ ನೋಡ್ಬಂದೆವು ಬಹುಶಃ ಇಲ್ಲೆಲ್ಲಿ ಅಂತ ಪಾರ್ಕ್ ಇಲ್ಲ ಅಂತ ಸುಂದರವಾದ ಉದ್ಯಾನವನವಾಗುತ್ತೆ ಶನಿವಾರ ಭಾನುವಾರ ನಮ್ಮ ಅಧ್ಯಕ್ಷರು ಬಂತು ರೈತರು ಬಂತು ಅಥವಾ ಯಾರಾದರೂ ಬೇಸರ ಆದರೆ ಅಲ್ಲಿ ಕಾರಂಜಿ ಮತ್ತು ವಾಕ್ಪಾಲ್ 60 ಎಕರೆ ದೊಡ್ಡ ಜಾಗದಲ್ಲಿ ಸುಂದರವಾದ ಉದ್ಯಾನವನ 14 ಕೋಟಿ 40 ಲಕ್ಷ ಹೊನ್ನಾಳಿ ಚಾನಲ್ ಬೇರೆ ಅದು ಮಡಿಕೇರಿಯಲ್ಲ ಅದರ ಮಡಿಕೇರಿ ಮೇಲ್ಭಾಗದಲ್ಲಿ ಅದು ಚಾನಲ್ ಬಂತಲ್ಲಿ ಅದು ಸರ್ಕಾರಿಗೆ 14 ಕೋಟಿ 40 ಲಕ್ಷ ವೆಚ್ಚದಲ್ಲಿ ಸುಂದರವಾದ ಉದ್ಯಾನವನ ಬರ್ತದೆ ಅಲ್ಲಿ ಯೋಗಾಸನ ಬೇರೆ ರೀತಿ ವಾಕ್ಪಾತ್ ಜಿಮ್ ಎಲ್ಲ ಮಾಡ್ತೀವಿ ಹೊನ್ನಾಳಿ ಸ್ಟೇಡಿಯಂನಲ್ಲಿ ಇಂಡೋರ್ ಸ್ಟೇಡಿಯಂ ಮಾಡಿದ್ವಿ ಅಲ್ಲಿ ಮಹಿಳೆಯರಿಗೆ ಸಪರೇಟ್ ಜಿಮ್ಮು ಮತ್ತು ಸೆಂಟ್ರಲ್ ಕೋರ್ಟ್ ಪುರುಷರಿಗೂ ಜಿಮ್ ವ್ಯವಸ್ಥೆ ಮಾಡಿದ್ವಿ ನಾನು 2013 ಸೋತೆ ಖಾಲಿ ಬಿಲ್ಡಿಂಗ್ ಮತ್ತೆ 2018 ಕೆತ್ತಲೆ ಕೆಳಗಡೆ ಪುರುಷ ಜಿಮ್ಮು ಮೇಲ್ಗಡೆ ಮಹಿಳೆ ಜಿಮ್ ಇವತ್ತು ಮಹಿಳೆಯರು 15 ಜನ ಹೋಗ್ತಾರೆ ದಿವಸ 40 50 ಜನ ಪುರುಷ ಹೋಗ್ತಾರೆ ಈ ರೀತಿ ಮಾಡಿ ಹೊನ್ನಾಳಿ ಇಂಡೋರ್ ಸ್ಟೇಡಿಯಂ 6 ಕೋಟಿ ದೊಡ್ಡ ಹೊನ್ನಾಳಿ ದೊಡ್ಡದು ಆ ರೀತಿ ಇಂಡೋರ್ ಸ್ಟೇಡಿಯಂ ಮಂಜೂರು ಮಾಡಿಸ್ತೀವಿ ಅದು ಸಹ ಕೆಲಸ ಪ್ರಾರಂಭ ಮಾಡಿ ಹೊನ್ನಾಳಿ ಡಿಗ್ರಿ ಕಾಲೇಜು ಸುಮಾರು 13 ರೂಪಾಯಿ ಆಗಿದೆ ಅದು ನೋಡಿ ನಾನು ಮುಂದ್ಗಡೆ ಹಾಕಿ ಒಂಥರ ವಿಧಾನಸೌಧ ಕೊಡಬೇಕು ದ್ವಾರಪಾಲಿಕೆ ಮತ್ತು ಹೊರಗಡೆ ಹೋದರೆ ಒಂದು ಶಿಕ್ಷಣ ಕ್ಯಾಂಪಸ್ ಚೆನ್ನಾಗಿ ಬರಬೇಕಂತ ಹೇಳಿ ಒಳ್ಳೆಯ ಕಟ್ಟಡ ಮೇಲ್ಭಾಗದಲ್ಲಿ ನಿರ್ಮಾಣ ಮಾಡ್ತೀವಿ ಹೊನ್ನಾಳಿ ನ್ಯಾಪ್ತಿ ಮತ್ತೆ ಮೊನ್ನೆ ಈಗ 3 ಕೋಟಿ ಮಂಜೂರು ಮಾಡಿಸಿದ್ವಿ ಡಿಗ್ರಿಗಳಿಗೆ ಮತ್ತೆ 3 ಕೋಟಿ ಕೊಡ್ತೀವಿ ನ್ಯಾಪ್ತಿ ಮಹಿಳಾ ಬಾಲಿಕೆ ಪರಿಮೂಲದಲ್ಲಿ 5 ಕೋಟಿ ಅಲ್ಲಿ ನ್ಯಾಪ್ತಿ ಸ್ಕೂಲ್ಗೆ ಸುಮಾರು ಹಿಂದೆ ಪ್ರಪಂಚ 2 ಕೋಟಿ ಮತ್ತೆ ಈ ವರ್ಷದ 1 ಕೋಟಿ ಕಾಮಗಾರಿ ಒಳ್ಳೆ ಬಿಲ್ಡಿಂಗ್ ಆಗ್ತಾ ಇದೆ ಕುಂದೂರಲ್ಲಿ 2 ಕೋಟಿ ಶಾಲೆ ಒಟ್ಟು ಸುಮಾರು 175 ಶಾಲಾ ಕಟ್ಟಡಗಳು ಬಸವರಾಜ ಬೊಮ್ಮಾಯಿ ಉದ್ಯೋಗಗಳನ್ನು ಕೊಡ್ತೀವಿ ಈಗ ಎಲ್ಲರಿಗೂ ಕೊಡುದು ಈಗ 5 ಕೋಟಿ ಇವೆಲ್ಲ ಬಿಟ್ಟು ರೂಮ್ಗಳು ಮತ್ತು ಸಾಕಷ್ಟು ಕೆಲಸಗಳನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸುಮಾರು 4,500 ಕೋಟಿಗೂ ಹೆಚ್ಚು ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಿದ್ದೀನಿ ಗೌರ್ಮೆಂಟಲ್ಲಿ ಆಮೇಲೆ ಶಿಕಾರಿ ಪರಿಸ್ಥಿತಿ ಇಲ್ಲ ಸರ್ ಕಟ್ಕಟ್ಟೆ ಅದನ್ನು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಿಂದ ಮಂಜೂರು ಮಾಡಿದ್ವಿ ಇದ್ರ ಜೊತೆಗೆ
ತುಂಬಿಕಟ್ಟೆ ನೋಡಿ ಫಸ್ಟ್ ಕ್ಲಾಸ್ ಆಗ್ತದೆ. ಒಳ್ಳೆ 10 ಫೀಟ್ ಅಗಲ, ಅದನ್ನು ಚರ್ಚಿಸುವುದಷ್ಟೇ ಪ್ರಯತ್ನ ಮಾಡ್ತೀನಿ. ಅದು ಸಹ ಪ್ರಯತ್ನ ಹಂತದಲ್ಲಿದೆ. ಮತ್ತು ಕುಂದೂರಿಗೆ ಹೋಗ್ತಕ್ಕಂಥ ರಸ್ತೆ, ಗುಡ್ಡಲ್ಲಿ ಕುಂದೂರುಗಳಿಗೆ ರಸ್ತೆ ಇಲ್ಲ, ಒಳ್ಳೆ ರಸ್ತೆ 700 ಮೀಟರ್ ರಸ್ತೆ ಮಾಡ್ತಿದ್ವಿ. ನ್ಯಾಯಕಟ್ಟಿ ಚೀಲೂರು 700 ಮೀಟರ್ ರಸ್ತೆ ಮಾಡ್ತಿದ್ವಿ. ಈ ರೀತಿ ಮತ್ತು ಒಳದೂಪಾಡಿಂದ ಅರಕೆರೆ ಏಕಕಾಲ ರಸ್ತೆ ಎಲ್ಲ ಕುಂದಿಗಳಿದ್ವಿ. ಒಳ್ಳೆ ರಸ್ತೆ ಮಾಡ್ತಿದ್ದೀವಿ. ಅರಕೆರೆ ಚತುರ್ಸ್ಕೂಲಕ್ಕೆ ಆಗ್ತದೆ. ಆ ಚೀಲೂರು ಕೆರೆ ಹತ್ರ ಅಗಲೀಕರಣ ಮತ್ತು ಅಪಘಾತಗಳು ಬರುತ್ತಿಲ್ಲ. ಮತ್ತು ಕುಂದೂರು ಕೆರೆ 6 ಕೋಟಿ ವೆಚ್ಚದಲ್ಲಿ ಅಗಲೀಕರಣ ಮಾಡ್ತಾ ಇದ್ದೀವಿ. ಅಲ್ಲಿ ಅಪಘಾತಗಳು ಕೆರೆ ಆಗಿರುತ್ತೆ. ಮತ್ತು ಕೊಡತಾಳು, ನಾನು ಮೊದಲನೇ ಬಾರಿ ಶಾಸಕ ನೀರು ಯುಕ್ತ ಸತ್ತ ಚಿಕ್ಕ ರೋಡ್ ಇತ್ತು, ಅದನ್ನು 6 ಕೋಟಿ ವೆಚ್ಚದಲ್ಲಿ ಅಗಲೀಕರಣ ಮಾಡ್ತಾ ಇದ್ದೀವಿ. ಬೆಳಗುತ್ತಿಯಿಂದ ಹಿಡಿದು ಮಲ್ಲಿಗೆಯಲ್ಲಿ ರೋಡ್ ಸಂಪೂರ್ಣ ಹಾಳಾಗಿತ್ತು. ಮಳೆ ಬಂದಾಗ ಅದು 3 ಕೋಟಿ ಆಗಿತ್ತು. ಸಿಮೆಂಟ್ ರೋಡು ಅದು ನಾಳೆ ಬೆಳಗ್ಗೆ ಪೂಜೆ ಮಾಡಿದ್ವಿ. ಮತ್ತು ರುಣಸ್ಕರ ರೋಡು, ಈ ರೀತಿ ಸೋಲು ಚಕ್ಕಣಿ ಪಲ್ಲೊಳ್ಳಿ ರೋಡ್ ಅದು ಸಹ 5 ಕೋಟಿ ಆಗಿ ಅದು ಸಹ ಕೆಲಸ ಪ್ರಾರಂಭ ಮಾಡ್ತಾರೆ. ಈ ರೀತಿ ಹೊಂದಾಣಿಕೆ ಅಂತ ಅವಳ ಕಾಲದಲ್ಲಿ ಎಲ್ಲ ಹಳ್ಳಿಗಳು ಮತ್ತು ಬೇಲಿಗುಂದೂರು ರೋಡ್ ಹಿಂದೆ 2008 ಮಾಡಿಸಿದೆ. ಮತ್ತೆ ಬೇಲಿಗುಂದೂರು ಹೊಂದಾಣಿ ಒಳಗಡೆ ಸರ್ಕಾರದಿಂದ 3 ಕೋಟಿ ಆಗಿದ್ದೀವಿ. ಅದು ಸಹ ಉತ್ತಮವಾದ ರಸ್ತೆ ಆಗಿದೆ. ಈ ರೀತಿ ಪಟ್ಟಿ ಹಳ್ಳಿಗಳಲ್ಲಿ ಧೂಳು ಮುಕ್ತ ರಸ್ತೆಗಳು ಮಾಡಿಸಿದ್ವಿ. ಪ್ರತಿ ಹಳ್ಳಿಗಳಲ್ಲಿ ಸಿಮೆಂಟ್ ರಸ್ತೆಗಳು. ಇನ್ನು ಕೆಲವು ಕಡೆ ಡ್ರೈನೇಜ್ ಕೇಳ್ತಾರೆ. ನಾನು ಹೇಳಿ ನೋಡಪ್ಪ, ನನ್ನ ಗುರಿ ಇದೆ, ಮುಂದಿನ ಮಾಡಲಿ ನಿಮ್ಮೆಲ್ಲ ನಿಮಗೆ ಡ್ರೈನೇಜ್ ಮಾಡ್ಕೊಡ್ತೀವಿ ಅಂತ ಹೇಳಿ ಸಾಕಷ್ಟು ಅಭಿವೃದ್ಧಿ ಪರವಾಗಿ ಕೆಲಸಗಳನ್ನ ಮಾಡ್ತೀವಿ. ಇದರ ಜೊತೆಗೆ ಕೋವಿಡ್ ಬಂದಾಗ ಸರ್ 250 ಪಟ್ಟಿದ ಮೇಲೆ ಹೊನ್ನಾವರದಲ್ಲಿ ಸುಂದರವಾದ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್ ಎಲ್ಲ ಇಕ್ವಿಪ್ಮೆಂಟ್ಸ್ ಬರುತ್ತೆ. ವೈದ್ಯರುಗಳು 1ಕ್ಕೆ 100 ಪಟ್ಟು ಕಟ್ಟಡ ಬರ್ತಾರೆ. ಹೊನ್ನಾಳಿಗೆ ದೊಡ್ಡ ಹಾಸ್ಪಿಟಲ್ ಕಟ್ಟಡ ಅದು ಸಹ ಪ್ರಾರಂಭ ಆಗಿದೆ. 250 ಪಟ್ಟಿದ್ದು ಅಲ್ಲಿ 100 ಕೋಟಿ ಹೇಳಿದ್ರೆ 250 ಕೋಟಿ. ಈ ರೀತಿ ಸಾಸ್ಪಿಟಲ್ ಒಂದು ಕಟ್ಟಿದ ಹಾಸ್ಪಿಟಲ್ ಇಲ್ಲ. 2008-10 10 ಬೆಡ್ಡಿಂಗ್ ಮಾಡಿಸಿದ್ವಿ. ಈಗ 30 ಬೆಡ್ಡಿಂದು 9 ಕೋಟಿ ಕೊಟ್ಟರು. ಬಸವರಾಜ ನ್ಯಾಯತಿದ್ದು 30 ಮಾಡಿಸಿದ್ವಿ. 100 ಬೆಡ್ ಕೇಳಿದ್ವಿ. ಅದಿನ್ನೂ ಸರ್ಕಾರದಲ್ಲೇ ಬೆಡ್ಡಿಂಗ್ ಇದೆ. ಶಕ್ತಿ ಮೀರಿ ಅಭಿವೃದ್ಧಿ ಮಾಡಿ ನಾನು ವೋಲ್ಟೇಜ್ ತೊಂದರೆ ಆಗುತ್ತಂದ್ರೆ 7 ಪವರ್ ಸ್ಟೇಷನ್ ಬೆಡ್ಡಿಂಗ್ ಕೊಡ್ತಾರೆ. ಇಲ್ಲಿ ಶಕ್ತಿ ಮೀರಿ ಶಿಕ್ಷಣ ಆದ್ಯತೆ ಕೊಟ್ಟಿದ್ದೀನಿ, ನೀರಾವರಿಗೆ ಆದ್ಯತೆ ಕೊಟ್ಟಿದ್ದೀನಿ, ಕೆರೆಕುಂಟದ ಮುಖಾಂತರ ಕೃಷಿಗೆ ಆದ್ಯತೆ ಕೊಟ್ಟಿದ್ದೀನಿ. ನಾಲೆಗಳು ಭದ್ರಾ ನಾಲೆ ಆಧುನೀಕರಣ ಮಾಡ್ತೀನಿ, ತುಂಗಾ ನಾಲೆ ಆಧುನೀಕರಣ ಮಾಡ್ತೀನಿ. 323 ಕೋಟಿ ವೆಚ್ಚದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿಸ್ತೀನಿ. ಕೋವಿಡ್ನಲ್ಲಿ ಏನು ಕೆಲಸ ಮಾಡ್ತೀನಿ, ಆಂಬುಲೆನ್ಸ್ ಒಂದು ಆಕ್ಸಿಜನ್ ಕಾರ್ಡ್ ಎಲ್ಲವೂ ಎಲ್ಲಿ ಮಾಡಿದ್ವಿ. ಇದ್ರ ಜೊತೆಗೆ ಆಂಬುಲೆನ್ಸ್ಗಳು ಅಡ್ವಾನ್ಸ್ 35 ಲಕ್ಷ ನಮ್ಮ ದಾವಣಗೆರೆ ಜಿಲ್ಲೆ ಸಹ ಫಸ್ಟ್ ಆಂಬುಲೆನ್ಸ್ ಹೊಂದಾಣಿಕೆ ಕೊಟ್ಟಿದೆ. ಕೋವಿಡಲ್ಲಿ ಈಗಿನ ತಂದೆ ದೇಶ ಹಾಕ್ತಿದ್ದೆ. ಈ ಅಡ್ವಾನ್ಸ್ ಆಂಬುಲೆನ್ಸ್ ಸುಮಾರು 35 ಲಕ್ಷ ನಮ್ಮ ದಾವಣಗೆರೆ ಜಿಲ್ಲೆಗೆ ನಾವು ಕೊಟ್ಟಾದ್ಮೇಲೆ ದಾವಣಗೆರೆ CG ಹಾಸ್ಪಿಟಲ್ಗೆ ಇಟ್ಟಿಲ್ಲ, ನಾವು ತೋರಿಸಿದ್ರೆ ತರಿಸಿದ್ವಿ, ನಮ್ಮ ಬೆಂಗಳೂರು ತರಿಸಿದ್ವಿ. ಆದರೆ ಈ ರೀತಿ ಜನರ ಆರೋಗ್ಯ, ಕೃಷಿ, ಶಿಕ್ಷಣ, ನೀರಾವರಿ, ವಿದ್ಯುತ್ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದ್ದೀನಿ. ಕ್ರಾಂತಿ ಮಾಡಿ ಅಂದರೆ ಇದಕ್ಕೆ ಕಾರಣ ನಾನಲ್ಲ, ನಿಮ್ಮೆಲ್ಲರ ಆಶೀರ್ವಾದ, ಹೊನ್ನಾಳಿ ನ್ಯಾಪ್ತಿ ಆರೋಗ್ಯ ಜನರ ಆಶೀರ್ವಾದ ಕ್ರಾಂತಿಯನ್ನೇ ಮಾಡಿದ್ದೀನಿ. ಕೋವಿಡಲ್ಲಿ ಏನೇನು ಕೆಲಸ ಮಾಡಿದ್ವಿ ಅದೆಲ್ಲ ನೋಡಿ ಸಾಮರ್ಥ್ಯ. ಅಲ್ಲಿ ಸಹ ಕೋವಿಡಲ್ಲಿ ಸಾಕಷ್ಟು ಅಲ್ಲಿ ಆಸ್ಪತ್ರೆ, ಯೋಗಾಸನ, ಅಲ್ಲಿ ಡಿಸಿಷನ್ ಸರ್ಕಾರದಿಂದ ಇಷ್ಟಲ್ಲಿ ಒಂದು ಊಟ ಅಂದರೆ ಹೋಳಿಗೆ ಊಟ, ಬೆಳ್ಳ ದೋಸೆ, ತಟ್ಟೆ ಇಡ್ಲಿ, ರೊಟ್ಟಿ ಊಟ. ನಾನು ಕೊಟ್ಟ ದಾನಿಗಳ ನಾನು ಕೊಟ್ಟಿದ್ದ ಸರ್, ನಾನು ಕೊಟ್ಟು ಮೊದಲನೇ ಕೋವಿಡಲ್ಲಿ ಪ್ರತಿದಿನ 10,000 ಜನರಿಗೆ ಇಡೀ ವಿಶ್ವದ ತಪ್ಪಾಗಿತ್ತು. ಆ ಸಂದರ್ಭದಲ್ಲಿ ಹೊರಗೆ ವಾರಿಯರ್ಸ್ಗೆ ಮತ್ತು ಅನಾಥರಿಗೆ, ಎಲ್ಲಿ ಬಡವರಿಗೆ ಅವರಿಗೆ ರೇಷನ್ ಅಡುಗೆ ಮಾಡೋದಕ್ಕೆ ಇತ್ತು. ಸುಮಾರು 10,000 ಜನರಿಗೆ ಪ್ರತಿದಿನ ನಾವು ಊಟ ವ್ಯವಸ್ಥೆ ಮಾಡಿದ್ವಿ. ಶಕ್ತಿ ಕೋವಿಡ್ ಎಲ್ಲ ಕೆಲಸ ಮಾಡಿದ್ವಿ. ಮಳೆ ಬಂದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಡೆಲ್ಲಿಯಿಂದ ಬೆಂಗಳೂರಿಗೆ ಒಂದು ರಾತ್ರಿ ಹೊನ್ನಾಗಿ ಹೋಗಿ ಸುಮಾರು 1 ವಾರಗಳ ಕಾಲ ಅಲ್ಲಿ ಏಳು ಕೆರೆ ಕಟ್ಟಡ ಓಡೋದಿದ್ದು ಮತ್ತು ಚೆಕ್ ಡ್ಯಾಮ್ ಓಡೋದಿದ್ದು ಅವಕ್ಕೆ ಸಹ
ಕರ್ನಾಟಕದಲ್ಲಿ ಒಂದೇ ದಿವಸಕ್ಕೆ 50 ಕೋಟಿ ಅಲ್ಲಿ ಮಂಜೂರು ಮಾಡಿದ್ದೀವಿ, 50 ಕೋಟಿ ಒಂದೇ ದಿವಸದಲ್ಲಿ ಮಂಜೂರು ಮಾಡಿದ್ದೀವಿ. ಮತ್ತು ಇನ್ನೂ ಬೆಳೆ ಪರಿಹಾರ ಕೊಡ್ತೀವಿ ಮತ್ತು ವಿದ್ಯುತ್ ಮನೆಯಲ್ಲಿ 5 ಲಕ್ಷ 3 ಲಕ್ಷ ಕೊಡ್ತೀವಿ. ಮತ್ತು ಬಸವನಗುಡಿ ಮುಖ್ಯಮಂತ್ರಿ ಆದ ಸರ್ ಈ ವರ್ಷ ಅಭಿವೃದ್ಧಿಯಲ್ಲಿ 3,500 ಮನೆ ಇಡೀ ರಾಜ್ಯದಲ್ಲಿ ಇಷ್ಟು ಮನೆಗಳು ಎಲ್ಲಿ ಪರಿಹಾರ ಕೊಟ್ಟಿಲ್ಲ. 3,500 ಮನೆ 150 ಕೋಟಿ. ನಾವು ಕುಟುಂಬದಲ್ಲಿ 4 ಬಾರಿ ಆದೇಶ ಕೊಡ್ತೀವಿ. 95 ಮೊದಲೇ ಕೊಡ್ತೀವಿ. ಆದೇಶ ಕಟ್ಟಿಕೊಂಡಾಗ ಇದು ಸುಳ್ಳು, ಹಣ ಇಲ್ಲ, ರೇಣುಕಾಚಾರ್ಯ ಎಲೆಕ್ಷನ್ ಟಿಕೆಟ್ಸ್ ಮಾಡ್ತಾರೆ. ಅವ್ರು ಏನು ಕೇಳ್ಬೇಡಪ್ಪ ಅಂತಾರೆ. ಇಲ್ಲ ರೇಣುಕಾಚಾರ್ಯ ಮನೆ ಕೆಡಿಸ್ತಾನೆ, JCB ತಗೊಂಡ್ಬರ್ತಾನೆ, ಬಿಜೆಪಿ ಕಾರ್ಯಕರ್ತರು ಕೊಡ್ತಾನೆ, 50,000 ಕಮಿಷನ್ ತಗೊಂಡು ಆರೋಪ ಮಾಡಿದ್ವಿ. ನಾನು ಅಲ್ಲಿ ಬಂದಂತ ಕೇಳಿ ಯಾರು 50 ರೂಪಾಯಿ ಹಾಕಿದ್ರೆ ನಾನು ಏನೋ ಕೊಟ್ಟಿದ್ದೀರಾ ಅದನ್ನು ಹೇಳಿ ಸರ್. ನೀವು ನಮ್ಮಲ್ಲಿ ಸರ್ವತ್ರ ಬಂದು ಬೆಳಗ್ಗೆ ಮನೆ ಬಿಟ್ಟು ರಾತ್ರಿ 12 ಗಂಟೆವರೆಗೂ ನಾನು ಪಟ್ಟಿಯಲ್ಲಿ ಹೋರಾಟ ಮಾಡಿದ್ದೆ. ಆದೇಶ ಕಟ್ಟಿಕೊಂಡ ಸುಳ್ಳು ಬರಲ್ಲ. ಅವನು ಮೊದಲೇ ಕರೆದು 95,100 ಎಲ್ಲರಿಗೆ ಬಂತು. ಚುನಾವಣೆಗೋಸ್ಕರ ಕೊಟ್ಟರೆ ಹಣವೇ ಬರಲ್ಲ. ಮತ್ತೊಂದು ಎಲ್ಲ ಯಾರ್ಯಾರ ಮನೆಗಳು ನಾವು 95,000 ಕೊಟ್ಟು ಫೌಂಡೇಶನ್ ಕೇಳ್ತೀವಿ. ಮತ್ತು 7 ಅಡಿ ಕಟ್ಟಿ GPS ಮಾಡಿದ ಮೇಲೆ 2 ಗಂಟೆ ಆಗಿಲ್ಲ ಸರ್. 2 ಗಂಟೆ 3 ಗಂಟೆ ಕೆಲವರು 5 ಲಕ್ಷ ಕೂಡ ಬಂದಿಬಿಡು. 500 ಏನಪ್ಪ ದುಡ್ಡು ಬಂದಿದೆ ಅವರೆಲ್ಲ ಸರ್ 500 ನೀವು ಕೊಟ್ಟರು ಮನೆ ಬಂದು ನೋಡ್ಬೇಡಿ ಸರ್. ನಾನು ಕೊಟ್ಟಿಲ್ಲಪ್ಪ ಮನೆ. ನೀವು ಸರ್ಕಾರಕ್ಕೆ ತೆರಿಗೆ ಕಟ್ಟಿಲ್ಲ. ನಮ್ಮ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದು ಈ ಯಡಿಯೂರಪ್ಪ ಕೊಟ್ಟರು, ಈ ಬಸವನಗುಡಿ ಕೊಟ್ಟರೆ ನಾನೇನು ಮನೆಯಿಂದ ಕೊಟ್ಟಿಲ್ಲ. ನೀವು ಕೊಟ್ಟಂತ ತೆರಿಗೆಯಿಂದ ಈ ಮನೆಗಳಿಗೆ ದುಡ್ಡು ಕೊಟ್ಟಿದ್ದೀರಿ, ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದೀರಿ ಅಂತ ಹೇಳ್ತೀನಿ. ನಾನು ಒಂದು ಮಾಡಕ್ಕೆ ಜನ ಕೆಲಸದಿಂದ ನಾನೇನು ಮಾಡಬೇಕಿತ್ತು. 2003ರಿಂದ 2018ವರೆಗೆ ಒಂದೇ ಒಂದು ಯೋಜನೆ ಹೊಂದಾಣಿಕೆ ಜ್ಞಾಪಿ ಬರಲಿಲ್ಲ. ಜ್ಞಾಪಿ ಪಟ್ಟಣ ಗ್ರಾಮ ಪಂಚಾಯತ್ ಇತ್ತು. ಅದನ್ನ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೆ ಸುಮಾರು 600 ಕೋಟಿ ಮುಂದಿನ ದಿವಸ ಮೇಲ್ದರ್ಜೆಗೆ ಅದನ್ನು ಏರ್ತಿದ್ವಿ. ಒಂದಲ್ಲಿ ಪಟ್ಟಣ ಪಂಚಾಯತಿ ಇತ್ತು. ಪಟ್ಟಣ ಪಂಚಾಯತಿ ಇದ್ದಾಗ ಕೇವಲ 3 ಸ್ಲಮ್ ಇತ್ತು. 9 ಸ್ಲಮ್ ಮಾಡಿಸಿದೆ. ಆ ಸ್ಲಮ್ಮಿಗೂ ನಡೆದಾಗ್ತದೆ. ಮತ್ತು ಪುರುಷರಿಗೆ ಮೇಲ್ದರ್ಜೆಗೆ ಏರಿಸಿ ಸುಮಾರು 12 ಕೋಟಿ ದುರ್ಗಿಗುಡಿ ಭಾಗದಲ್ಲಿ ಅಲ್ಲಿ ಹೊಸ ಬಡವರು ಎಲ್ಲ ಹಳೆ ಭಾಗದಲ್ಲಿ ಅಭಿವೃದ್ಧಿ ಮಾಡಿದ್ರು. ದುರ್ಗಿಗುಡಿ 4 ಕೋಟೆಯಲ್ಲಿ ಏನೂ ಆಗಿತ್ತಿಲ್ಲ. ಅಲ್ಲಿ ಡ್ರೈನೇಜು ರಸ್ತೆಗಳಾಗ್ತದೆ. ಕುಡಿಯ ನೀರಿನ ಸಮಸ್ಯೆ ಅಲ್ಲಿ ಸಹ ದುರ್ಗಿಗುಡಿಗೆಲ್ಲ ಏನು ಹದಿನೈದರಲ್ಲಿ ಏನು 34 ಕೋಟಿ ಕಾಮಗಾರಿ ಇದೆ. ಆ ಭಾಗದಲ್ಲಿ ನೀರು ಕೊಡ್ತಾರೆ. ಶಕ್ತಿಗಿರಿ ಅಭಿವೃದ್ಧಿ ಮಾಡಿದ್ದೀನಿ. ಕೋವಿಡಲ್ಲೇ ಕೆಲಸ ಮಾಡಿದ್ದೀನಿ. ಮತ್ತು ಅತಿವೃಷ್ಟಿಯಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದ್ದೀನಿ. ನಾನೊಂದು ದಿವಸ ಬೊಮ್ಮಾಯಿ ಹೇಳ್ಕೊಂಡ್ಬಂದೆ. ಹಣ ಮತ್ತೆ ಮನೆಗಳು ಇದ್ದಾವೆ, ಪರಿಹಾರ ಇನ್ನೂ ಭಾಳ ಕೊಡೋದೈತಿ, 1 ತಿಂಗಳು ಡೇಟ್ ಮುಂದುವರ್ಸ್ಬೇಕಣ ಅಂತ ಆಯಿತು ಅಂತಂದು ಆಗಸ್ಟ್ ತಿಂಗಳು 1 ತಿಂಗಳು ಜೂನ್ ರಾತ್ರಿ ಬೆಳೆ ಹೋಗ್ತದೆ ಆಯಿತು ಅಂತಂದ್ರು. ಆಗಸ್ಟ್ ತಿಂಗಳು 1 ದಿವಸ ಮುಂದುವರ್ಸಿದ್ರು. 1 ತಿಂಗಳು ಮತ್ತೆ ಹೋದೆ. ಇನ್ನೂ ಸಮಸ್ಯೆ ಜನ, ಇನ್ನೂ ಮನೆಗಳು ಜನ ಅಲ್ಲವ್ರು ಹೇಳ್ತಾರೆ ನೀನೇನು. ನಾನು ಹೇಳಿಕೆ ಸೆಪ್ಟೆಂಬರ್ ತಿಂಗಳು 1 ದಿವಸ ಮುಂದುವರ್ಸಿದ್ದು ಸರ್. ಮತ್ತೊಂದು ತಿಂಗಳು 2 ತಿಂಗಳು ಮುಂದುವರ್ಸಿದ್ರು. CM ಕೇಳಿದ್ರು ಏನೋ ಇಷ್ಟು ಮನೆ ಬೇಕು ದುಡ್ಡು ಬಿಡುಗಡೆ ಮಾಡೋದು ಹೇಳ್ತೀರ, ನೀನೇನು ಮನೆಗಳ ಕೆಡಿ ಕಟ್ಸ್ಕೊಟ್ಟಿದೆಯೋ ಏನಿತ್ತು ಕಥೆ? ನಾನು ಹಣ ಬೀಳಂತ ಮನೆಗಳು ಬಿದ್ದ ಮೇಲೆ ಅಯ್ಯೋ ಪಾಪ ಅಂತಂದು 5,000 ಕೊಟ್ಟು ಬರೋದು ಮುಖ್ಯ ಅಲ್ಲ. ಯಾರು ಬಡವರು ಮನೆಗಳಲ್ಲ ಬೀಳಂತಿರೋರು ಬೀಳಂತೆಲ್ಲ ಭಿಕ್ಷೆ ರೀತಿಯಲ್ಲಿ ಅದಕ್ಕೂ ಆರೋಪ ಮಾಡಿಲ್ಲ. ನಾನು ಉತ್ತರ ಕೊಡೋಲ್ಲ. 3,500 ಎಲ್ಲಿಂದ ನೋಡಿ ಈ ನನ್ನ ಕ್ಷೇತ್ರದಲ್ಲೇ ಕೊಟ್ಟಿಲ್ಲ. ಏನು ಸುಮ್ಮನೆ ಕೊಡು ಅಂತ ಹೇಳಿಲ್ಲ. ಕಟ್ಗೆಲ್ಲ ಅವರು ಕೊಟ್ಟು ತೆರಿಗೆ 3,500 151 ಕೋಟಿ. ಈಗಾಗಲೇ ಬಹುತೇಕ ಯಾರು ಗೋಡೆ ಕಟ್ಟಿದ್ದಿಲ್ಲ ಅವ್ರಿಗೆ ಬಂದಿಲ್ಲ. ಮೊನ್ನೆ ಹಳ್ಳಿಗಳು ನೋಡಿ ಓದಕ್ಕೆ ಗೋಡೆ ಕಟ್ಟಿಕೊಂಡ್ರಪ್ಪ ದುಡ್ಡು ಬರುತ್ತೆ, ಇಲ್ಲ ಬರೋಲ್ಲ ಅಂತ ಹೇಳಿ ಸುಮಾರು 3,500 ಮನೆಗಳು ಅಧ್ಯಕ್ಷರು ಕೊಟ್ಟಿದ್ವಿ. CM ಬೊಮ್ಮಾಯಿ ಆಶ್ಚರ್ಯ ಬಂತು.
ನಮ್ಮ ಕ್ಷೇತ್ರದಲ್ಲಿ ಮಾಡ್ಕೊಂಡು ನೀನು ಬಡವರಿಗೆಲ್ಲ ಮನೆ ಕಟ್ಬಿಟ್ಬಿಟ್ಟು ಪ್ರತಿಯೊಬ್ಬರು ಅವ್ರದ್ದು ಅನುಸರಿಸಿ ಬಿಡಿ ಬಿಡ್ತಾರೆ. ನನಗೆ ಸಂತೋಷ ಆಗುತ್ತೆ. ಜನರ ಇವತ್ತು ಬಡವರ ಮನೆಗಳು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಅಥವಾ ದೇಶದಲ್ಲಿ ಯಾವ ಸಮಾಜ ಇರ್ಬೋದು, ಪ್ರತಿಯೊಂದು ಸಂತೋಷ ಮನೆಗಳು ಕಟ್ಟಿದ್ರು. ಇದ್ರ ಜೊತೆಗೆ ನಾನು ಈಗ ವಿಶ್ವ ಕ್ರಿಸ್ತ ಸಮಾಜದ ಪಿಡಿಗೂ ಕೊಡ್ತೀನಿ, ಸಮುದಾಯದ ಕಾರ್ಯ ಕೊಡ್ತೀನಿ. ಮತ್ತು ಯಾವ್ಯಾವ ಸಮಾಜಗಳು ಆಲ್ಮ ಸಮಾಜ ಸರ್ಕಾರಿ ಕೇಳಿದ್ರು, ಅನಿಲ್ ಪೂಜೆ ಬಸವಳ್ಳಿ ಬಾಲುಮಾಲಿ ಗಿರಿಜ ಸಮುದಾಯವನ್ನು ಕೊಡ್ತೀನಿ. ಎಲ್ಲ ಸಮಾಜಗಳಿಗೂ ಪ್ರತಿಯೊಂದು ಸಮಾಜಗಳಿಗೆ ಕೊಡ್ತೀನಿ. ಇನ್ನು ಮರಾಠ ಸಮಾಜಕ್ಕೂ ಕೊಡೋಕ್ಕಾಗಿಲ್ಲ, ಅವ್ರ ಸೈಟ್ ಇಲ್ಲ ಕೊಡೋಕ್ಕಾಗಿಲ್ಲ. ಉಪ್ಪಾರ ಅಂತ ಕೇಳಿದ್ರು, ಮತ್ತು ಈ ಬೆಳಗಂಕ ಬ್ರಾಹ್ಮಣರು ಅವರು ಅಂತ ಕೇಳಿದ್ರು, ಆ ಸಮಾಜ ಕೊಡೋಕ್ಕಾಗಿಲ್ಲ. ಪ್ರತಿ ಸಮಾಜದ ಕಟ್ಟಡಗಳಿಗೆ ನಾನು ಅನುದಾನವನ್ನು ಬಿಡುಗಡೆ ಮಾಡಿಸಿದ್ವಿ. 1 ಕೋಟಿ 50 ಲಕ್ಷ 25 ಲಕ್ಷ ಎಲ್ಲ ಸಮಾಜವು. ಇನ್ನು ಗಣಪ ವೀರಶೈವ ಸಮಾಜಕ್ಕೆ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಬರೀ 12 ಸೈನಿಕರು ನಾನು ನಿರಂಜನ ಬಂದು ಪೂರ್ವವನ್ನು ನಿರಂಜನ ಮಾಡಿದ್ದರು. ಬಂದು ಮನೆಗೆ ನಾನು ಬಂದು ಏನ ಇಲ್ಲ, ನಮ್ಮದು ಬಸವೇಶ್ವರ ಒಂದು ಇದಿತ್ತು, ಬಸವೇಶ್ವರ ಸುಧಾರಣಾ ಸಂಸ್ಥೆ ಒಂದು ಸೈಟ್ ಇತ್ತು. ಆ ಸೈಟ್ ಈ ರೀತಿ ಸಮಸ್ಯೆ ಆಗಿದೆ, ಅದಕ್ಕೆ ಏನು ಮಾಡೋದು, ಪರಿಹಾರ ಸೈಟ್ ಮಾಡೋದು. ಯಡಿಯೂರಪ್ಪ ವಿಧಾನಸೌಧ ಹೋಗಿದ್ದು, ಇಲ್ಲೇ ಪಕ್ಕದಲ್ಲಿ ಮನೆಗೆ ಹೋಗಿದ್ದೆ, ರೇಸ್ ಕೋರ್ಸ್ ಇಲ್ಲಿ ಪಕ್ಕಕ್ಕೆ, ಈ ಪಕ್ಕದಲ್ಲೇ ಇದೆ, ಈ ಕಡೆ ಈ ಪಕ್ಕದಲ್ಲಿದೆ. ಅಲ್ಲಿ ಹೋದೆ, ಈ ಮಾಧುಸ್ವಾಮಿ ಪಕ್ಕದಲ್ಲಿದೆ, ಈ ಕಾಗೇರಿ ಏನು ಸರ್ ಈ ರೀತಿ ನಮ್ಮ ಕ್ಷೇತ್ರಗಳು ಬಸವೇಶ್ವರ ಸುಧಾರಣಾ ಸೈಟ್ ಏನಾಗಬೇಕು, ಪರ್ಯಾಯ ಕೊಡಬೇಕು. ಎಲ್ಲಿ ಅವರು ಜಾಗದ ಬಗ್ಗೆ ಉಳ್ಳಾಗದಲ್ಲಿ ಅವ್ರು ತಕ್ಷಣ ದಯಾಶಂಕರ್ ಪಿ ಎಸ್ ಆಗಿದೆ, ದಯಾಶಂಕರ್ ಕರೆ ಮಾಡೋದು, ದಯಾಶಂಕರ್ ರೇಣುಕಾ ಬಂಧನಲ್ಲಿ ಅದನ್ನು ಪರ್ಯಾಯ ಜಾಗ ಕೊಡಿಸೋದು. ಸುಮಾರು 1 ಎಕರೆ 1 ಗುಂಟೆ ಕಡಿಮೆ ಇರೋದು, ಅದು 20 ಕೋಟಿ ಬೆಲೆ ಬಾಳುತ್ತದೆ ಅಂತ ನೋಡಿಲ್ಲ. ಸಮಾಜ ಮುಖಂಡರು ಹೇಳಿದ್ರು, ನಾವು ಭಾಳ ಒಳ್ಳೆ ಕೆಲಸ ಮಾಡಿದೆ, 20 ಕೋಟಿ ಬೆಲೆ ಬಾಳುತ್ತದೆ ಅಂತ 1 ಎಕರೆ ಜಾಗ ಕೊಡಿಸಿದ್ವಿ. 1 ಗುಂಟೆ ಕಡಿಮೆ ಇರೋದು ಹೊನ್ನಾಳಿಯಲ್ಲಿ ಆ ಕರ್ನಾಟಕ ಹತ್ರ ಗಣಪತಿ ಜಾಗ ಇತ್ತು, 5 ಕೋಟಿ ಅದು 1 ಎಕರೆ ಆಗಿಬಿಟ್ಟು ಬಂದು ಕೇಳಿದ್ರು, 5 ಕೋಟಿ ಕೊಡ್ತೀವಿ ಅಂತ ಹೇಳಿ. ನಂತರ ಇವರು ಕುಂಜಡಿ ಸ್ವಾಮೀಜಿಗಳು ಎಲ್ಲ ಮಠಾಧೀಶ ಶಕ್ತಿ ಸ್ವಾಮಿಗಳು ಅವರು ಜಾಗ ತಗೊಂಡು ಅವರು ಜಾಗಕ್ಕೆ ನಾನು 5 ಕೋಟಿ ಕೊಡ್ತೀನಿ ಅಂತ ಹೇಳಿ. ಆದರೆ ಬೇರೆ ಬೇರೆ ಇಲಾಖೆಗಳು ಸಾಕಷ್ಟು ತಗೊಂಡಿದೆ. ಮುಖ್ಯಮಂತ್ರಿ ತಡಿಯಪ್ಪ ಅವರು ಕೊನೆಯ ದಿವಸ 2.5 ಕೋಟಿ ಅನುದಾನವನ್ನು ಆದೇಶ ಕಾಪಿಯನ್ನು ನಾನು 2 ಸಮಾಜಕ್ಕೆ ವಾಟ್ಸಪ್ ಇದ್ದೀನಿ. ಅವಾಗ ಇದು ಸುಳ್ಳು ಒಂದು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಆರ್ಥಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಆದೇಶ ಮಾಡಿದ್ದಾರೆ, ಹಿಂದುಳಿದ ಕಲ್ಯಾಣ ಅಧಿಕಾರಿಗಳು ಆದೇಶ ಮಾಡಿದ್ದಾರೆ. ನಾನು 2 ಸಹ ಬಂದು 1 ತಿಂಗಳು ಕೊಟ್ಟಿದ್ರು, ಅದು ರೆಡಿ ಮಾಡಿ ಬಂದಾಡಿ. ಬೆಳಗ್ಗೆ ನನಗೆ ಫೋನ್ ಕೊಟ್ಟು ಈ ರೀತಿ ನೀತಿ ಸಂಹಿತೆ ಇವತ್ತೇ ಚುನಾವಣೆ ಘೋಷಣೆ ಆಗುತ್ತೆ ಅಂತ ಮಾಧ್ಯಮ ಸ್ನೇಹಿತರು ತೆಗೆದ ಕರೆ ಮಾಡಿದ್ರು. 9 ಮುಂಚೆ ಸ್ವಾಮಿಗಳು ಫೋನ್ ಮಾಡಿದ್ರು. ನಾನು 2 ಸಲ ಬುದ್ಧಿ ನನ್ನ ಜವಾಬ್ದಾರಿ ಮಾಡ್ತೀನಿ ಕೊನೆಯ ಬುದ್ಧಿ 11 ಗಂಟೆ 11:15 ನೀತಿ ಸಂಹಿತೆ ಇದಾದಗಳಿಗೆ ಆದೇಶ ಕಾಪಿ ಕೊಟ್ಟಿದ್ದ ಸ್ವಾಮೀಜಿಗಳಿಗೆ ಇದೆ. ಆಮೇಲೆ ಗಣಪತಿ ಅಧಿವೇಶನ ಸಂಬಂಧ ಮಲ್ಲೇಶ್ವರ ಟೀಚರ್ ಅವ್ರು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಹಿಂದಿನ ರಾತ್ರಿ ಕರೆ ಮಾಡಿದ್ರು. ನಮ್ಮ CRC ಮಹೇಶ್ ಹೊಡೆದವರೆಲ್ಲ ರೆಕಾರ್ಡ್ ವ್ಯಕ್ತ ಮಾಡಿದ್ರು. ನಾನು ಅವಾಗ ಮಲ್ಲೇಶ್ವರ ಬೆಳಗ್ಗೆ ಕೊಡ್ತೀನಿ ಸರ್, ಈಗ ಯಾಕೆ ನಾನು ಭರವಸೆ ಕೊಡ್ತೀನಿ, ಏನು ಮಾಡ್ದಪ್ಪ ಬೆಳಗ್ಗೆ ಮತ್ತೆ ಕರೆ ಮಾಡಿ 2 ಸಲ ಮುಂಚೆ ಅದ್ರ ಮೇಲೆ ಮುಖ್ಯಮಂತ್ರಿಗಳು ಕ್ಲೀನ್ ನೋಟ್ ಹಾಕ್ಸಿ ಕೈಯಲ್ಲಿ ಬರ್ಸಿದ್ದು. ಅವತ್ತು ಬರಬರಿ ಗ್ರಾಮದವರು ಉಡೇ ಭಾಷೆ ಕೋಟಿ ಮಾಡೋದು. ಆ ನೀತಿ ಸಮಿತಿ ಮುಂದೆ 4 ಮಂದಿ ಸಮಿತಿ ಕೋಟಿ ಮಾಡೋದು ಬೆಂಗಳೂರಿಗೆ ಬಂದು ಹೋಗಿ ಮುಂಚೆ ಅಲ್ಲಿ ಹೋಗಿ ನಿಂತು ಭೇಟಿ ಮಾಡಿದ್ರು.
ನಿಂತಿದ್ದು ಆಗ ಬಸ್ ಹೋದೆ, ಅದು ಮಹೇಶ್ವರಲ್ಲಿ ಬಂದು ಹೇಳಿದೆ, ನನಗೆ ಇದೇನಪ್ಪ ಸ್ವಾಮಿ ಬರ್ತಾರೆ, ಆ ಕಡೆ ಸಮಾಜದಲ್ಲಿ ನೋಡ್ಬೋದು